ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ನಾನು ಆರೋಗ್ಯಕರವಾದ ಮಸಾಲ ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನಲ್ಲಿ ನಾನು ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡರ ಬಳಕೆಯನ್ನು ಮಾಡಿರ್ತೀನಿ. ಅಕ್ಕಿ ಹಿಟ್ಟನ್ನು ಬಳಸ್ತಾ ಇಲ್ಲ. ಹೇಗೆ ಮಾಡೋದು ಇದನ್ನು ಅಂತ ನೋಡೋಣ ಬನ್ನಿ. ಒಂದು ಅಗಲವಾದ ಪಾತ್ರೆ ತಗೊಳ್ಳೋಣ. ಅದಕ್ಕೆ ಮೊದಲು ಹಿಟ್ಟುಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ರಾಗಿ ಹಿಟ್ಟನ್ನು ಮೊದಲು ಹಾಕ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಹಾಕ್ಕೊಂಡಿದ್ದೀನಿ. ಕಪ್ಪಿನ ಅಳತೆಯಲ್ಲಿ ಹೇಳಬೇಕಾದ್ರೆ 1 ಕಪ್ ಅಳತೆ ತೊಗೊಳ್ಬೇಕು. ಅದಕ್ಕೆ 1/3 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ರಾಮ ಟ್ರೇಡರ್ಸಿಂದ ಒಂದು ಪರ್ಟಿಕ್ಯುಲರ್ ಜೋಳದ ಹಿಟ್ಟು ಬಳಸ್ತೀನಿ. ಅದರ ರೊಟ್ಟಿ ಸಹ ಮಾಡ್ತೀನಿ, ಚೆನ್ನಾಗಾಗುತ್ತೆ. ಸೊ ಆ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಉಪ್ಪು ಕೊನೆಗೆ ಹಾಕ್ಕೊಂಡ್ರೂ ಆಗುತ್ತೆ ಎಲ್ಲ ಹಾಕಿದ್ಮೇಲೆ. ಇವಾಗ ಉಳಿದ ಸಾಮಗ್ರಿಗಳು ಮಸಾಲೆ ರೊಟ್ಟಿ ಅಂತ ಹೇಳಿರೋದ್ರಿಂದ ನಾನಿಲ್ಲಿ ತುರಿದಿರೋ ಕ್ಯಾರೆಟು ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಹಾಗೆ ಶುಂಠಿ ಮತ್ತು ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಜೊತೆಗೆ ತುರಿದಿರುವಂತಹ ಮುಳ್ಳು ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ಇವಾಗ ಡೈರೆಕ್ಟಾಗಿ ನಾವು ಆ ಹಿಟ್ಟಿರೋ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದೀಗ ನಾನು ಇದೆಲ್ಲ ಹಾಕಿ ಟೈಮ್ ಇದ್ದಾಗ ಇದನ್ನು ಮಾಡ್ಬೋದು. ಏನೂ ಇಲ್ಲ ಅಂತಂದರೆ ನಿಮಗೆ ಬರೀ ಹಿಟ್ಟು ಮತ್ತು ಹಸಿಮೆಣಸು, ಶುಂಠಿ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಇದಿಷ್ಟು ಹಾಕ್ಕೋಬೋದು. ನಾನಿವಾಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೇನೆ. ಜೊತೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡೋದಕ್ಕೆ ನಾನಿಲ್ಲಿ ಶೇಂಗಾ ಬೀಜನ ಪುಡಿ ಮಾಡಿ, ಅಂದರೆ ಕುಟ್ಟಾಣಿಲಿ ಕುಟ್ಟಿ ಅಥವಾ ನೀವು ಮಿಕ್ಸಿನಲ್ಲಿ ಪಲ್ಸ್ ಮಾಡಿಕೊಂಡು ಒಂದು 2 ಟೇಬಲ್ ಚಮಚ ಅದನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಮೇಲಿಂದ ಸ್ವಲ್ಪ ಜೀರಿಗೆ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ನೀವು, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕಿಬಿಟ್ಟು ನಾವು ನೀರು ಹಾಕೋಕ್ಕಿಂತ ಮೊದಲು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಮುಳ್ಳು ಸೌತೆಕಾಯಿ ಬಳಸಿರೋದ್ರಿಂದ ಅದು ನೀರು ಬಿಡುತ್ತೆ, ಈರುಳ್ಳಿ ಸಹ. ಅದು ಮಾಡಿಕೊಂಡು ಆನಂತರ ಬೇಕಾದಷ್ಟು ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಬರೋಣ. ಇವಾಗ ನಾನು ಈ ಅಳತೆಯಲ್ಲಿ ಸುಮಾರು 1 ಕಪ್ ನೀರು ಇದಕ್ಕೆ ಹಿಡಿಸಿದೆ ನನಗೆ. ಈಗ ನೋಡಿ, ಮೆತ್ತಗಿನ ರೊಟ್ಟಿ ಹಿಟ್ಟು ತಯಾರಾಗಿದೆ. ತೀರಾ ಗಟ್ಟಿ ಮಾಡ್ಕೊಳ್ಳೋದು ಬೇಡ, ಇಷ್ಟು ನೀರು ಮಾಡ್ಕೊಳ್ಬೋದು. ಅದು ಎಳೆದ್ರೆ ಸ್ವಲ್ಪ ಅಂಟಂಟಾಗಿ ಬರಬೇಕು ನೋಡಿ. ಸೊ ಈ ಥರ ಮಾಡ್ಕೊಳ್ಬೋದು ಇದನ್ನು. ಇವಾಗ ನೆಕ್ಸ್ಟ್ ಇದನ್ನು ನಾನು ತವಾ ಮೇಲೆ ತಟ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ ತವಾನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಮೊದಲು, ಆಮೇಲೆ ಡೈರೆಕ್ಟಾಗಿ ತವಾ ಮೇಲೆ ಮಾಡೋದು. ನಾನು ಹೆಚ್ಚಾಗಿ ಈ ಥರನೇ ಮಾಡ್ತೀನಿ. ಇದು ತುಂಬ ಸುಲಭ ಮಾಡೋದಕ್ಕೆ, ಮತ್ತು ಆದಷ್ಟು ತೆಳ್ಳಗೆ ಮಾಡ್ಬೋದು, ರುಚಿನೂ ಚೆನ್ನಾಗಿರುತ್ತೆ ಇದು. ಮತ್ತು ಎಲ್ಲರೂ ಕೇಳೋದು ಒಂದಾದಮೇಲೆ ಬಿಸಿ ಇರುತ್ತೆ ಏನು ಮಾಡ್ತೀರಾ ಅಂತ. ಅದು ತುಂಬ ಸುಲಭ. ನೀವು 2 ತವಾ ಇಟ್ಕೊಂಡ್ರೂ ಈಸಿ ಆಗುತ್ತೆ. ಒಂದೇ ತವಾನಲ್ಲಾದರೂ ಸಹ ಈ ಹಿಂಭಾಗನ ನೀವು ನಲ್ಲಿ ಕೆಳಗೆ, ನೀರಿನ ಕೆಳಗೆ ಇಟ್ಬಿಟ್ರೆ ಒಂದು ವಿತಿನ್ ಫ್ಯೂ ಸೆಕೆಂಡ್ಸ್ ಅದು ತಣ್ಣಗಾಗಿ ಹೋಗಿಬಿಡುತ್ತೆ. ಸೊ ಈಚ್ ಟೈಮ್ ಆ ಥರ ಮಾಡ್ಕೋಬೋದು. 2 ತವಾ ಇದ್ದರೆ ಇನ್ನೂ ಸುಲಭ. ನೋಡಿ, ಈ ಥರ ಕೈಯಿಂದ ತೆಳ್ಳಗೆ ನಾನು ಇದನ್ನು ತಟ್ಕೊಳ್ತಾ ಇದ್ದೀನಿ. ಆದಷ್ಟು ತೆಳ್ಳಗೆ ಮಾಡ್ಕೊಳ್ಬಹುದು, ಕಟ್ಟಾಗಲ್ಲ ಇದು. ಮಧ್ಯ ಈ ಥರ ರಂಧ್ರ ಮಾಡಿಕೊಂಡು ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಟ್ರೆ ಅದು ಚೆನ್ನಾಗಿ ಎಲ್ಲ ಕಡೆ ಬೇಯುತ್ತೆ. ಇವಾಗ ಎಣ್ಣೆ ಹಾಕಿರೋದನ್ನು ಸಹ ನಾನು ಎಲ್ಲ ಕಡೆ ಈ ಥರ ಹರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಇದನ್ನು ಸ್ಟವ್ ಮೇಲೆ ಇಡೋದು. ಮೀಡಿಯಮ್ ಊರಿನಲ್ಲಿ ಮುಚ್ಚಿಬಿಟ್ಟು ಒಂದು 2 ರಿಂದ 3 ನಿಮಿಷ ಬೇಯಿಸ್ಬೋದು. ನಿಮಗೆ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಬೇಕಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಬಹುದು 2 ಟೈಮಲ್ಲಿ, ಅಂದರೆ ತಿರುವು ಹಾಕಿದ ಮೇಲೆ ಸಹ. ಇಲ್ಲ ಅಂತಂದರೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಉರಿನಲ್ಲಿ ಮುಚ್ಚಿ ಬೇಯಿಸಿದರೆ ಆಲ್ಮೋಸ್ಟ್ ದೋಸೆಯಷ್ಟು ಮೆತ್ತಗೆ ಬರುತ್ತೆ ಇದು. ನೋಡಿ, ಒಂದು ಕಡೆನೂ ಬಿಟ್ಟು ಹೋಗಲ್ಲ, ಸ್ಮೂತಾಗಿ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನಾನಿವಾಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಹೇಳಿದಾಗೆ ಆ ಕಾವಲಿನ ನೀವು ಹಿಂಭಾಗನ ನೀರಿನ ಕೆಳಗಿಟ್ರೆ ತಕ್ಷಣ ತಣ್ಣಗಾಗುತ್ತೆ. ನೀವು ಮಾಡ್ಕೋಬೋದು ಇನ್ನೊಂದು ರೊಟ್ಟಿ. ಇಲ್ಲ ಅಂತಂದರೆ ಈ ಥರ ಬೇಕಿಂಗ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಏನಿದೆ ಅದರಲ್ಲಿ ಸಹ ಮಾಡ್ಬೋದು. ಯಾಕೆ ತೋರಿಸ್ತಿದ್ದೀನಿ ಅಂದರೆ ತೆಳ್ಳಗೆ ಇದರಲ್ಲಿ ಸಹ ನೀವು ಮಾಡ್ಕೊಳ್ಬೋದು ಅಂತ. ಅಂದರೆ ಸಾಮಾನ್ಯ ನಾವು ಈ ಥರ ಪೇಪರಲ್ಲಿ ಮಾಡಿದ್ರೆ ಅದು ತೆಗಿಲಿಕ್ಕೆ ಬರುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ. ಈ ಹಿಟ್ಟಲ್ಲಿ ಮಾಡೋ ರೊಟ್ಟಿ ಸುಲಭವಾಗಿ ತೆಗಿಲಿಕ್ಕೆ ಬರುತ್ತೆ ಇದು. ಸೊ ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ನೀವು ಯಾವುದೇ ಅಕ್ಕಿ ಹಿಟ್ಟಿನ ಬಳಕೆ ಇಲ್ಲವೇ ಇಲ್ಲ. ಸೊ ಟೋಟಲಿ ಇದು ಒಂದು ಮಿಲ್ಲೆಟ್ಟಿಂದ ಮಾಡಿರುವಂಥ ರೊಟ್ಟಿ. ಸೊ ವೆಯ್ಟ್ ಲಾಸಿಗೆ ನೀವೇನಾದರೂ ಮಿಲ್ಲೆಟ್ ರೆಸಿಪಿ ನೋಡ್ತಾ ಇದ್ದರೆ ಇದು ಎರಡನ್ನು ಬಳಸಿ ಮಾಡ್ಕೊಳ್ಬೋದು. ಹೆಚ್ಚಾಗಿ ನಾನು ಇದನ್ನು ಮಾಡ್ತಾ ಇರ್ತೀನಿ, ಯಾಕಂದರೆ ಮಧ್ಯಾಹ್ನ ನಾವು ಅನ್ನ ಬಳಕೆ ಕಡಿಮೆ, ಒಂದು ಜೋಳದ ರೊಟ್ಟಿ ಇಲ್ಲ ರಾಗಿ ಮುದ್ದೆ ಅಥವಾ ಈ ಥರ ರೊಟ್ಟಿನ ಬೇಗ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಚಟ್ನಿ ಅಥವಾ ಸಾಂಬಾರು ಯಾವುದ್ರ ಜೊತೆಗಾದರೂ ಚೆನ್ನಾಗಾಗತ್ತೆ. ನೋಡಿ, ಇದು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾದ ತವಾ ಮೇಲೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ.
ಆಮೇಲೆ ಮಾಮೂಲಿ ಆ ರೊಟ್ಟಿ ಮಾಡಿರೋ ಥರನೇ ಮಾಡ್ಕೊಳ್ಳೋದು. ಮೇಲ್ಗಡೆಯಿಂದ ಎಣ್ಣೆ ಹಾಕಿ ಇದನ್ನು ಮುಚ್ಚಿಟ್ಟು ಮತ್ತೆ ಬೇಯಿಸಿ ಮಾಡ್ಕೊಳ್ಬೋದು. ಸೊ ಸೌತೆಕಾಯಿ ಹಾಕೋದ್ರಿಂದ ಮೆತ್ತಗೆ ಚೆನ್ನಾಗೇ ಬರುತ್ತೆ. ಇಲ್ಲ ನೀವು ಇದಕ್ಕೆ ಬೇರೆ ಇನ್ನೇನಾದರೂ ಸಬ್ಬಸಿಗೆ ಸೊಪ್ಪು ಆ ಥರ ಹಾಕಬೇಕು ಅಂದರೆ ಯಾವುದನ್ನಾದರೂ ಹಾಕ್ಕೊಳ್ಬೋದು. ತುರಿದ ತರಕಾರಿಗಳನ್ನು, ಬೀಟ್ರೂಟು ಯಾವುದಾದ್ರೂ ಹಾಕ್ಬೋದು. ಹಾಗೆಯೇ ಟೈಮ್ ಇಲ್ಲದೆ ಇದ್ದರೆ ಸಿಂಪಲ್ಲಾಗಿ ಶುಂಠಿ, ಹಸಿಮೆಣಸು, ಈರುಳ್ಳಿ ಹಾಕಿನೂ ಸಹ ಮಾಡ್ಕೊಳ್ಬೋದು. ತಯಾರಾದ ಈ ರೊಟ್ಟಿಗಳನ್ನು ನಾನು ಮಾವಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ, ಸೀಸನ್ ಆಗಿರೋದ್ರಿಂದ. ಜೊತೆಗೆ ಚಟ್ನಿ ಪುಡಿ, ಶೇಂಗಾ ಬೀಜ ಚಟ್ನಿ ಪುಡಿ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಚಟ್ನಿ ರೆಸಿಪಿ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಮುಳ್ಳು ಸೌತೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಜೊತೆಗೆ ತಾಜಾ ಬೆಣ್ಣೆ ಇದಿಷ್ಟು ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಆ್ಯಕ್ಚುಲಿ ಇದೇನು ಬೇಕಾಗಲ್ಲ, ಸೈಡಲ್ಲಿ ಮಸಾಲೆ ಆಗಿರೋದ್ರಿಂದ ಬೆಣ್ಣೆ ಜೊತೆಗೆ ಹಾಗೆ ಚೆನ್ನಾಗಿರುತ್ತೆ ಇದು. ಸೊ ಸುಲಭವಾಗಿ ಮಾಡ್ಕೊಳ್ಬೋದು. ಮಧ್ಯಾಹ್ನಕ್ಕಾಗಲಿ, ಬೆಳಿಗ್ಗೆಗಾಗಲಿ, ಸಂಜೆಗಾಗಲಿ ಯಾವಾಗ ಬೇಕಾದರೆ ಮಾಡ್ಕೋಬೋದು. ಮತ್ತು ಬಹಳ ಆರೋಗ್ಯಕರ ಕೂಡ. ನೀವು ಮಾಡಿ ನೋಡಿ ಈ ರೀತಿಯ ಒಂದು ಮಸಾಲೆ ರಾಗಿ ಮತ್ತು ಜೋಳದ ಹಿಟ್ಟಿನಿಂದ ತಯಾರಿಸಿದಂತಹ ರೊಟ್ಟಿಯನ್ನು. ಹೇಗೆ ಬಂತು ಅಂತ ತಿಳಿಸಿ. ಇದಲ್ಲದೆ ಬೇರೆ ಕೆಲವು ರೊಟ್ಟಿಗಳ ರೆಸಿಪಿಗಳು ಸಹ ನನ್ನ ಚಾನಲ್ನಿದೆ. ಅದರ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.